ಓಂ ಶಾಂತಿ. ಡೇಟ್ ಆಗಿದೆ 13 ಸೆಪ್ಟೆಂಬರ್ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ವಿಶ್ವ ಪರಿವರ್ತನ್ ಹಿ ಬ್ರಾಹ್ಮಣ ಜೀವನ್ ಕಾ ವಿಶೇಷ ಕರ್ತವ್ಯ ಹೈ. ವಿಶ್ವ ಪರಿವರ್ತನನೇ ಬ್ರಾಹ್ಮಣ ಜೀವನದ ವಿಶೇಷವಾದ ಕರ್ತವ್ಯ. विश्व परिवर्तक, विश्व कल्याणकारी, सदा साक्षी स्वरूप शिव बाबा विश्व परिवर्तन में सहयोगी बच्चों को देख बोले. विश्व परिवर्तक, विश्व कल्याणकारी, सदा ಸಾಕ್ಷಿ ಸ್ವರೂಪದ ಶಿವಬಾಬಾ ವಿಶ್ವ ಪರಿವರ್ತನದಲ್ಲಿ ಸಹಯೋಗಿ ಮಕ್ಕಳಿಗೆ ಆಗ್ತಾರೆ. ಅಂಥ ಮಕ್ಕಳನ್ನು ನೋಡ್ತಾ ಬಾಬಾ ಹೇಳ್ತಾರೆ, विश्व का रचयिता बाप, विश्व का रचयिता बाप आज अपने सहयोगी विश्व परिवर्तक श्रेष्ठ आत्माओं को देख रहे हैं. ವಿಶ್ವ ರಚಯಿತ ಯಾರು? ಶಿವಬಾಬಾ. ಅಂಥ ಶಿವಬಾಬಾ ಇಂದು ಸಹಯೋಗಿ ಆಗಿರ್ತಕ್ಕಂಥ ವಿಶ್ವ ಪರಿವರ್ತಕ ಶ್ರೇಷ್ಠ ಆತ್ಮಗಳನ್ನು ಬಾಬಾ ನೋಡ್ತಿದ್ದಾರೆ. जैसे बाप विश्व को परिवर्तन करने के लिए निमित्त है, ಹೇಗೆ ಶಿವಬಾಬಾ ವಿಶ್ವ ಪರಿವರ್ತನೆ ಮಾಡುವುದಕ್ಕಾಗಿ ನಿಮಿತ್ತ ಆಗಿದ್ದಾರೋ, ವೈಸೇ ಹಿ ಹಾಗೆಯೇ ಆಪ್ ಸಬ್ ಭಿ ಸದಾ ಅಪ್ನೆ ಕೋ, ತಾವು ಕೂಡ ಎಲ್ಲರೂ ತಮ್ಮನ್ನು ತಾವು ಇಸಿ ಕಾರ್ಯಕ್ಕೆ ನಿಮಿತ್ತ ಸಮಜ್ ಚಲ್ತೆ ಹೋ. ನಾನಿಲ್ಲಿರೋದು ಯಾತಕ್ಕೆ? ಈ ಕಾರ್ಯದ ನಿಮಿತ್ತವಾಗಿ ನಾನು ಜೀವಂತವಾಗಿದ್ದೀನಿ. ಯಾವ ಕಾರ್ಯಕ್ಕೆ? ವಿಶ್ವ ಪರಿವರ್ತನ ಮಾಡೋಕ್ಕೆ ಮಾತ್ರ ನಾನಿಲ್ಲಿರೋದು. ಸದಾ ಯಹ ಸ್ಮೃತಿ ಕಾಯಂ ರಹತಿ ಹೈ, ಇದು ಯಾವಾಗಲೂ ಈ ಸ್ಮೃತಿ ಕಾಯವಾಗಿರ್ತದೇನು, ನಾನು ವಿಶ್ವ ಪರಿವರ್ತಕ, ನಾನು ವಿಶ್ವ ಕಲ್ಯಾಣಕಾರಿ, ಕಿ ಮುझे ಪರಿವರ್ತನ್ ಕರ್ನಾ ಹಿ ಹೈ, ಇದು ಸ್ಮೃತಿನಲ್ಲಿ ಇದೆ. ಏನು? ನಾನು ಪರಿವರ್ತನ ಮಾಡಲೇಬೇಕು, ಪರಿವರ್ತನ ಆಗಲೇಬೇಕು ಅನ್ನೋ ಸ್ಮೃತಿ ಇರ್ತದೇನು. ವಿಶ್ವ ಕೋ ಪರಿವರ್ತನ್ ಕರ್ನೆ ವಾಲೆ, ಪಹಲೆ ವಿಶ್ವವನ್ನು ಬಾಬಾ ಹೇಳ್ತಾರೆ, ವಿಶ್ವವನ್ನು ಪರಿವರ್ತನ ಮಾಡುವಂಥವರು जो स्वयं का परिवर्तन किसी भी बात में नहीं कर पाते, ಬಾಬಾ ಹೇಳ್ತಾರೆ, विश्व को परिवर्तन करने वाले पहले स्वयं को परिवर्तन करते हैं. ವಿಶ್ವವನ್ನು ಪರಿವರ್ತನೆ ಮಾಡಬೇಕು ಅಂತಂದರೆ ಮೊದಲು ನನ್ನನ್ನು ನಾನು ಪರಿವರ್ತನೆ ಮಾಡಿಕೊಳ್ಬೇಕು. ಯಾಕಂದರೆ ಸ್ವಪರಿವರ್ತನ್ ಸೇ ವಿಶ್ವ ಪರಿವರ್ತನ್ ಅಂತ ಸ್ಲೋಗನ್ ಇದೆ. जो स्वयं का परिवर्तन किसी भी बात पे नहीं कर पाते, ಸ್ವತಃ ನಿಮ್ಮನ್ನು ನೀವು ಯಾವುದೇ ಮಾತಿನಲ್ಲಿ ಪರಿವರ್ತನ ಆಗಲಿಲ್ಲ ಅಂತಂದರೆ ವೇ ವಿಶ್ವ ಪರಿವರ್ತನ का कार्य करने अर्थ निमित्त कैसे बन सकते हैं. ತಮ್ಮನ್ನು ತಾವು ಪರಿವರ್ತನೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಂತಂದರೆ ವಿಶ್ವವನ್ನು ಪರಿವರ್ತನೆ ಮಾಡಲಿಕ್ಕೆ ಹೇಗೆ ನಿಮಿತ್ತ ಆಗ್ತಾರೆ ಅಂತ ಬಾಬಾ ಕೇಳ್ತಾರೆ. ಅಭಿ ಅಭಿ ಬಾಪ್ ದಾದಾ ಡೈರೆಕ್ಷನ್ ದೇ कि एक सेकंड में अपनी स्मृति को परिवर्तन कर लो. ಈ ಕ್ಷಣನೇ ಬಾಪ್ ದಾದಾ ನಮಗೆ ಡೈರೆಕ್ಷನ್ ಕೊಟ್ಟರೆ ಏನಂತ, ಒಂದೇ ಸೆಕೆಂಡಿನಲ್ಲಿ ತಮ್ಮ ಸ್ಮೃತಿ ಪರಿವರ್ತನೆ ಮಾಡ್ಕೊಳ್ತೀರಾ ಅಂತಾರೆ ಬಾಬಾ. ಸ್ಮೃತಿ ಕೋ ಪರಿವರ್ತನ್ ಕರ್ ಲೋ, ಅರ್ಥಾತ್ ಸ್ವಯಂ ಕೋ ದೇಹ ನಹಿ ಆತ್ಮಾ ಕೆ ಸ್ವರೂಪ ಮೇ ಸ್ಥಿತ್ ಹೋಕರ್ ದಿಖೋ. ಸ್ಮೃತಿ ಪರಿವರ್ತನ ಮಾಡ್ಕೊಳ್ಳೋದು ಒಂದೇ ಸೆಕೆಂಡಿನಲ್ಲಿ ಅಂತಂದ್ರೇನು, ನಾನು ದೇಹ ಅಲ್ಲ, ನಾನು ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿ ತೋರಿಸಿ ಅಂತ ಹೇಳ್ತಾರೆ ಬಾಬಾ. ತೋ ಸ್ವಯಂ ಕಿ ಸ್ಮೃತಿ ಕೋ ಏಕ್ ಸೆಕೆಂಡ್ ಮೇ ಪರಿವರ್ತನ್ ಕರ್ ಸಕ್ತೆ ಹೋ. ತಮ್ಮನ್ನು ತಾವು ಸ್ವಯಂನ ಸ್ಮೃತಿ ಅಂದರೆ ನಾನು ಆತ್ಮ ಅನ್ನೋದೇ ಸ್ವಯಂನ ಸ್ಮೃತಿ. ಇದನ್ನು ಒಂದು ಸೆಕೆಂಡ್ನಲ್ಲಿ ಪರಿವರ್ತನೆ ಮಾಡಿ ತೋರಿಸ್ತೀರಾ? ಮಾಡೋಕ್ಕಾಗ್ತದಾ? ಐಸೆ ಹೀ ಅಪನಿ ವೃತ್ತಿಕೋ, ಇಷ್ಟಲ್ದೇನೆ ಹೀಗೇ ತಮ್ಮ ವೃತ್ತಿಯನ್ನು ಒಂದೇ ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡೋಕ್ಕಾಗ್ತದ ನಿಮಗೆ? ನಮ್ಮ ವೃತ್ತಿ ಏನಿದೆ ಹೇಳಿದ್ರಲ್ಲ ಬಾಬಾ, ವಿಶ್ವ ಪರಿವರ್ತಕ. ಅಪನೇ ಸ್ವಭಾವ और संस्कार को सेकंड में परिवर्तन कर सकते हो. ನಿಮ್ಮ ಸ್ವಭಾವ, ನಿಮ್ಮ ಸಂಸ್ಕಾರಗಳನ್ನು ಒಂದೇ ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯದೇನು? अपनी आत्मा के किसी भी संपर्क को सेकंड में परिवर्तन कर सकते हो.
अपनी आत्मा के किसी भी ಸಂಪರ್ಕ को ತಾವು ತಮ್ಮ ಆತ್ಮವನ್ನು ಯಾವುದೇ ಸಂಪರ್ಕವನ್ನು ಒಂದೇ ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡ್ಕೊಂಡ್ಬಿಡ್ತೀರಾ ಅಂತ ಕೇಳ್ತಾರೆ ಬಾಬಾ. अपने सेकंड के संकल्प को सेकंड में व्यर्थ से समर्थ में परिवर्तन कर सकते हो. अपने सेकंड के संकल्प ತಮ್ಮ ಒಂದು ಸೆಕೆಂಡಿನಲ್ಲಿ ಸಂಕಲ್ಪವನ್ನು ವ್ಯರ್ಥದಿಂದ ಸಮರ್ಥ ಆಗಿ ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಇದೆಯೇನು. अपने पुरुषार्थ की रफ्तार को सेकंड में साधारण से तीव्र कर सकते हो. ತಮ್ಮ ಪುರುಷಾರ್ಥದ ಗತಿಯನ್ನು ವೇಗವನ್ನು ಒಂದೇ ಸೆಕೆಂಡಿನಲ್ಲಿ ಸಾಧಾರಣದಿಂದ ತೀವ್ರ ಮಾಡ್ತೀರಾ ಅಂತಾರೆ ಬಾಬಾ. अपने को सेकंड में साकार वतन से पार निराकार परमधाम के निवासी बना सकते हो. ಹೆಂಗೆ ಚೇಂಜ್ ಆಗೋದು ಒಂದೇ ಸೆಕೆಂಡಿನಲ್ಲಿ. ಅಪನೇಕೋ ತಮ್ಮನ್ನು ತಾವು ಒಂದೇ ಸೆಕೆಂಡಿನಲ್ಲಿ ಈ ಸಾಕಾರ ದೇಶದಿಂದ ನಿರಾಕಾರಿ ಪರಮಧಾಮ ನಿವಾಸಿಯಾಗಿ ಆಗ್ಬಿಡ್ತೀರಾ ಅಂತಾರೆ ಬಾಬಾ. ಈಗ ನಾನು ಈ ದೇಹದಲ್ಲಿದ್ದೀನಿ, ನಾನು ಆತ್ಮ. ಒಂದು ಸೆಕೆಂಡ್ನಲ್ಲಿ ಏನಾಗ್ಬಿಡೋದು, ಪರಮಧಾಮ್ ನಿವಾಸಿ ಆಗ್ಬಿಡ್ತೀರೇನು. ಇಸ್ಕೋ ಕಹಾ ಜಾತಾ ಹೈ ಪರಿವರ್ತನ ಶಕ್ತಿ. ಇದಕ್ಕೆ ಹೇಳಲಾಗ್ತದೆ ಪರಿವರ್ತನ ಶಕ್ತಿ. ಒಂದು ಸೆಕೆಂಡ್ನಲ್ಲಿ ಸಾಕಾರ, ಹಿಂಗೆ ಸಾಕಾರದಲ್ಲಿ ಬಂದೀವಿ ಅನ್ನೋದ್ರಿಗೆ ಮತ್ತೆ ನಿರಾಕಾರಿ. जैसे और शक्तियाँ स्वयं में चेक करते हो, वैसे ही परिवर्तन करने की शक्ति इन सब बातों में कहाँ तक आई है यह चेक करते हो. ಹೇಗೆ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿಗಳನ್ನು ಸ್ವಯಂ ಚೆಕ್ ಮಾಡ್ಕೊಳ್ತೀರಾ. ನನ್ನಲ್ಲಿ ಶಾಂತಿ ಶಕ್ತಿ ಇದೆಯೇನು, ಪವಿತ್ರತಾ ಶಕ್ತಿ ಇದೆಯೇನು, ಖುಷಿ ಶಕ್ತಿ ಇದೆಯೇನು, ಇವೆಲ್ಲ ಏನು ಚೆಕ್ ಮಾಡ್ಕೊಳ್ತೀರಲ್ಲ, ಇದೇ ಥರ ನನ್ನಲ್ಲಿ ಪರಿವರ್ತನಾ ಶಕ್ತಿ ಎಲ್ಲ ಮಾತುಗಳಲ್ಲಿ ಎಲ್ಲಿ ತನಕ ಇದೆ, ಪರಿವರ್ತನೆ ಆಗಿದ್ದೀನೇನು, ಪರಿವರ್ತನೆ ಆಗ್ಲಿಕ್ಕತ್ತೀನೇನು, यह चेक करते हो. पुरुषार्थ में विघ्न रूप परिवर्तन की शक्ति की कमी है. ಪುರುಷಾರ್ಥದಲ್ಲಿ ವಿಘ್ನ ರೂಪ ಪರಿವರ್ತನ ಶಕ್ತಿ ಕಡಿಮೆ ಇದೆಯೇನು ಅಂತ ಕೇಳ್ತಾರೆ ಬಾಬಾ. ಸರ್ವ ಪ್ರಾಪ್ತಿ ಕಾ ಆಧಾರ ಹೈ ಪರಿವರ್ತನ ಶಕ್ತಿ ಹೈ. ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಮೊದಲು ನಾನೇನಾಗಬೇಕು, ಪರಿವರ್ತನ ಆಗಬೇಕು, ಚೇಂಜ್ ಆಗಬೇಕು. ಪ್ರಾಪ್ತಿ ಯಾವಾಗ ಆಗ್ತದೆ, ನಾನು ದೇಹ ಅಲ್ಲ, ನಾನು ಆತ್ಮ. ಮೊದಲೇ ಪರಿವರ್ತನೆ ಏನಾಗಬೇಕು, ಆತ್ಮ ಹೂ ದೇಹ ನಹಿ. ಇದರ ಆಧಾರದಿಂದನೇ ನಮಗೆ ಎಲ್ಲ ಪ್ರಾಪ್ತಿ ಆಗೋದು ಅಂತಾರೆ ಬಾಬಾ. ಸ್ವಯಂ ಕಾ ಪರಿವರ್ತನ ನ ಕರ್ ಸಕ್ತೆ के कारण जितना ऊंचा लक्ष्य रखते हो उस लक्ष्य को प्राप्त नहीं कर सकते हो. ಸ್ವಯಂ ಕಾ ಪರಿವರ್ತನ ನ ಕರ್, ನಿಮ್ಮನ್ನು ನೀವು ಸ್ವತಃ ಪರಿವರ್ತನೆ ಆಗದ ಕಾರಣ ಎಷ್ಟು ಶ್ರೇಷ್ಠ ಗುರಿಯನ್ನು ಉದ್ದೇಶವನ್ನು ಇಟ್ಕೊಂಡಿದ್ದೀರೋ ಆ ಲಕ್ಷ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ನಮಗೆ ಆಗ್ತಿಲ್ಲ. परिवर्तन करने की शक्ति न होने के कारण चाहते हुए भी, साधन अपनाते हुए भी, संग करते हुए भी, यथाशक्ति नियम पर चलते हुए भी और स्वयं को ब्राह्मण कहलाते हुए भी अपने आप से संतुष्ट नहीं. बाबा ಹೇಳ್ತಾರೆ, परिवर्तन करने की शक्ति होने के न होने के कारण, ಪರಿವರ್ತನ ಶಕ್ತಿ ಇಲ್ಲದ ಕಾರಣವಾಗಿ ಚಾಹತೆ ಹುಯೇ ಭಿ, ಇಚ್ಛೆ ಇದ್ರೂ ಕೂಡ ಸಾಧನಗಳು ಎಲ್ಲ ಇದ್ದಾವೆ. ಪುರುಷಾರ್ಥ ಮಾಡಲಿಕ್ಕೆ ಏನೇನು ಸಾಧನಗಳು ಬೇಕೋ ಎಲ್ಲ ಇದ್ದಾವೆ. ಸಂಘ ಕರ್ತೆ ಹುಯೇ ಭಿ, ಬ್ರಾಹ್ಮಣರ ಸಂಘ ಮಾಡಿದ್ದೀವಿ, ಪರಮಾತ್ಮನ ಸಂಘ ಮಾಡಿದ್ದೀವಿ, ಎಲ್ಲ ಮಾಡಿದರೂ ಕೂಡ ಯಥಾಶಕ್ತಿ ನಿಯಮ ಪರ್ ಚಲ್ತೆ ಹುಯೇ ಭಿ, ಬಾಬಾ ಏನೇನು ನಿಯಮಗಳನ್ನು ಹೇಳಿದಾರೋ ಆ ನಿಯಮಗಳ ಪ್ರಕಾರ ನಡೀತಾ ಇದ್ರೂ ಕೂಡ ಅವರು ಸ್ವಯಂ ಕೋ ಬ್ರಾಹ್ಮಣ ಕೇಳಾತೆ ಹುಯೇ ಭಿ, ನಮ್ಮನ್ನು ನಾವು ಏನಂತ ತಿಳ್ಕೊಂಡೇವಿ, ಬ್ರಾಹ್ಮಣರು ಅಂತ ತಿಳ್ಕೊಂಡ್ರು ಸಹಿತ ಅಪ್ನೆ ಆಪ್ ಸೆ ಸಂತುಷ್ಟ ನಹಿ, ಒಳಗಡೆ ಖುಷಿ ಇಲ್ಲ. ಯಾಕೆ ಅಂತಾರೆ ಬಾಬಾ. ಏಕ್ ಪರಿವರ್ತನ್ ಕರ್ನೆ ಕಿ ಶಕ್ತಿ ಸರ್ವಶಕ್ತಿಮಾನ್ बाप और सर्वश्रेष्ठ आत्माओं के समीप जाने का साधन बन जाती है. एक परिवर्तन करने की शक्ति, ಒಂದು ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಸರ್ವಶಕ್ತಿಮಾನ್ ಬಾಪ್, ಸರ್ವಶಕ್ತಿಮಾನ್ ತಂದೆ ಮತ್ತು ಸರ್ವಶ್ರೇಷ್ಠ ಆತ್ಮಗಳ ಸಮೀಪ ಬರುವ ಸಾಧನ ಆಗಿಬಿಡ್ತದೆ. ಪರಿವರ್ತನ ಶಕ್ತಿ ನಹಿ तो सदैव हर प्राप्ति से वंचित अपने को किनारे पर खड़ा हुआ अनुभव करेंगे. ಪರಿವರ್ತನ ಶಕ್ತಿ ಇಲ್ಲ ಅಂತಂದರೆ
ಸದೈವ ಹರ್ ಪ್ರಾಪ್ತಿ ಸೇ ವಂಚಿತ್. ಎಲ್ಲ ಯಾವಾಗಲೂ ಎಲ್ಲ ಪ್ರಾಪ್ತಿಗಳಿಂದ, ಪ್ರತಿಯೊಂದು ಪ್ರಾಪ್ತಿಗಳಿಂದ ನೀವೇನಾಗ್ತೀರಾ, ವಂಚಿತ ಆಗ್ತೀರಾ. ಕಿನಾರೆ ಪರ್ ಖಡಾ ಹುವ, ದಂಡೆ ಮೇಲೆ ನಿಂತು ಅನುಭವ ಮಾಡ್ಕೋತೀರಾ. ಸಮುದ್ರದ ದಂಡಿ ಮೇಲೆ ನಿಂತು ಅನುಭವ ಮಾಡೋಕ್ಕಾಗ್ತದೇನು ಸಮುದ್ರದ್ದು? ಹಂಗದ ಹಿಂಗದ, ಒಳಗೆ ಇಳಿದಾಗೆ ಅಲ್ಲ ಒಳಗೆ ಏನೇನಿದೆ ಅಂತ ಗೊತ್ತಾಗೋದು. ಅನುಭವ ಮಾಡೋಕ್ಕಾಗ್ತಿಲ್ಲ ನಿಮಗೆ. ಯಾಕೆ? ಪರಿವರ್ತನೆ ಶಕ್ತಿ ಮಾಡ್ಕೊಳಿಕ್ಕಾಗ್ತಿಲ್ಲ. अपने को अनुभव करेंगे, सब बातों में दूर दूर देखने और सुनने वाला अपने को अनुभव करेंगे. ಎಲ್ಲ ಮಾತುಗಳಲ್ಲಿ ದೂರ ದೂರ ನಿಂತು ನೋಡ್ತೀರಾ, ದೂರ ದೂರ ನಿಂತು ಕೇಳ್ತೀರಾ, ಅಷ್ಟೇ ಅನುಭವ ಮಾಡ್ತೀರಾ. सदा स्नेह सहयोग और शक्ति के अनुभव करने के प्यासे रहेंगे. ಯಾವಾಗಲೂ ಸ್ನೇಹ, ಸಹಯೋಗ ಮತ್ತು ಶಕ್ತಿಯ ಅನುಭವ ಮಾಡುವಂತಹ ಅದಕ್ಕೆ ಪ್ಯಾಸೆ रहेंगे ಅಂದರೆ ದಾಹ ತೀರೋದಿಲ್ಲ ನಿಮಗೆ ಅಂತಾರೆ ಬಾಬಾ. ಆ ಅನುಭವದ ದಾಹ ತೀರೋದಿಲ್ಲ. बाबा ಹೇಳ್ತಾರೆ, अनेक प्रकार की स्वयं के प्रति इच्छाओं का व आशाओं का और कामनाओं का विस्तार तूफान के समान आता ही रहेगा. ಯಾಕೆ ಪರಿವರ್ತನೆ ಆಗ್ತಿಲ್ಲ ಅಂದರೆ ಹೇಳ್ತಾರೆ ಬಾಬಾ, ಬಹಳಷ್ಟು ಪ್ರಕಾರದ ಸ್ವಯಂನಲ್ಲಿ ಏನಿದ್ದಾವೆ, ಇಚ್ಛೆಗಳಿದ್ದಾವೆ, ಆಶೆಗಳಿದ್ದಾವೆ, ಕಾಮನೆಗಳ ವಿಸ್ತಾರ ಇದ್ದಾವೆ. ಆ ಒಂದು ಬಿರುಗಾಳಿ ಏನಾಗ್ತಾ ಇದೆ, ಸಮಾನ್ ಆತಾ ಹೀ ರಹೇಗ. ಬಾಬಾ ಹೇಳ್ತಾರೆ, ಅನೇಕ ಪ್ರಕಾರ ಕಿ ಸ್ವಯಂ ಕೆ ಪ್ರತಿ ಇಚ್ಛಾओं का व आशाओं का और कामनाओं का ವಿಸ್ತಾರ, ಅದು ದೊಡ್ಡದೇ ಆಗ್ಲಿಕ್ಕತ್ತಿಲ್ಲ, ಕಡಿಮೆ ಆಗ್ಲಿಕ್ಕತ್ತಿಲ್ಲ. ಆ ಬಿರುಗಾಳಿ ಸಮಾನ್ ಆತಾ ಹಿ ರಹೇಗ, ಅದು ಹಾಗೆ ಬರ್ತಾನೆ ಇರ್ತದೆ ನಮ್ಮ ಕಡೆ. ಇಸ್ ತೂಫಾನ್ಗೆ ಕಾರಣ, ಈ ಬಿರುಗಾಳಿಯ ಕಾರಣ ಪ್ರಾಪ್ತಿ ಕಿ ಮಂಜಿಲ್ ಸದಾ ದೂರ್ ನಜರ್ ಆಯ್ತಿ. ನಾವಿನ್ನೂ ಏನು ಮಾಡ್ತಾ ಇದ್ದೀವಿ, ಸ್ಥೂಲ ಇಚ್ಛೆಗಳನ್ನು, ಸ್ಥೂಲ ಕಾಮನೆಗಳನ್ನು, ಅವುಗಳನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗೋದ್ರಿಂದ ಆ ಬಿರುಗಾಳಿನೇ ಹೆಚ್ಚಾಗ್ತದೆ, ಅದು ವಿಸ್ತಾರ ಆಗ್ತದೆ. ಅದಕ್ಕಾಗಿ ನಾವೇನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಗುರಿಯನ್ನು ಇಟ್ಕೊಳ್ತೀವೋ ಅದು ಬಹಳಷ್ಟು ದೂರದಿಂದ ಕಾಣಿಸ್ತಿದೆ ಅಂತ ಹೇಳ್ತಾರೆ ಬಾಬಾ. ಆ ಜೈಸೆ ವಿಶ್ವ ಪರಿವರ್ತಕ ಬಚ್ಚೋಂಕ ದೃಷ್ಟಿ ದೇಖ. ಇಂದು ಇಂತಹ ವಿಶ್ವ ಪರಿವರ್ತಕ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ರು. साकार दुनिया में पानी का तूफान आया हुआ है, उसका नज़ारा सुनते रहते हो. ಸಾಕಾರ ಜಗತ್ತಿನಲ್ಲಿ ನೀರಿನ ಒಂದು ಫ್ಲಡ್ ಅಂತೇನು ಹೇಳ್ತೀವಿ, ಪ್ರವಾಹ ಬಂದಿದೆ. ಅದು ಏನು ಅಂತ ನೀವು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಸುನ್ತೆ ಹುಯೇ ಮಜಾ ಆತಾ ಹೈ. ಅಲ್ಲಿ ಫ್ಲಡ್ ಬಂತು, ಇಲ್ಲಿ ಫ್ಲಡ್ ಬಂತು, ಅಲ್ಲಿ ಪ್ರವಾಹ ಬಂತು, ಅಷ್ಟು ನೀರು ಮುಳುಗ್ದು ಜನರು ಹಿಂಗಾಯಿತು, ಕೇಳೋಕ್ಕೆ ಮಜಾ ಬರ್ತದೆ. ಮಜಾ ಆತಾ ಹೈ, ಯಾರು ಹೇಮಾತಾ ಹೇ. ಆ ಥರ ಆದಾಗ ನಿಮಗೆ ಮಜಾ ಅನ್ನಿಸ್ತದೋ, ಕರುಣೆ ಬರ್ತದೋ. ಯಾ ಭಯ ಭೀ ಆತಾ ಹೇ, ಭಯ ಆಗ್ತದೋ. ಕ್ಯಾ ಹೋತಾ ಹೇ, ಈ ಮೂರರಲ್ಲಿ ಏನಾಗ್ತದೆ? ಮಜಾ ಬರ್ತದೋ, ದಯಾ ಬರ್ತದೋ, ಭಯ ಆಗ್ತದೋ. ಕ್ಯಾ ಹೋತಾ ಹೇ, ಕಭಿ ಭಯ ಲಗ್ತಾ, ಕಭಿ ರೆಹಮ್ ಆತಾ ಹೇ. ಒಮ್ಮೊಮ್ಮೆ ಭಯನೂ ಆಗ್ತದೆ, ಕರುಣಾನೂ ಬರ್ತದೆ. ಪಾಂಡವಂಕೋ ಭಯ ಲಗ್ತಾ ಹೇ, ಪಾಂಡವರಿಗೆ ನಿಮಗೆ ಭಯ ಆಗ್ತದೇನು? ರಹಮ್ ಆತಾ ಹೇ ಯಾ ಮಜಾ ಆತಾ ಹೇ, ಏನಾಗ್ತಿದೆ? ಭಯ ಆಗ್ತಿದೆಯೋ, ದಯಾ ಬರ್ತಿದೆಯೋ, ಮಜಾ ಬರ್ತದೋ? ಭಯ ತೋ ಹೋನಾ ನ ಚಾಹಿಯೇ, ಭಯ ಅಂತ ನಿಮಗೆ ಆಗಬಾರ್ದು. ಮೈ ಫಿಮೇಲ್ ಹೂँ, ಕಮ್ಜೋರ್ ಹೂँ, ಬಿನಾ ಮೇಲ್ ಕೆ ಹೂँ, ಉಸ್ ಸಮಯ ಸ್ಮೃತಿ ಭೀ ರಾಂಗ್ ಹೇ. ಹೆಣ್ಮಗಳಿದ್ದೀನಿ, ಇಂಥದ್ದೆಲ್ಲ ಹೆಂಗೆ ನಾನು ಪಾರು ಮಾಡಬೇಕು, ಇದು ಕೂಡ ಈ ಒಂದು ಸ್ಮೃತಿನೂ ಕೂಡ ಏನಾಗಿದೆ, ತಪ್ಪಾಗಿದೆ. ಅಪನೇ ಕೋ ಅಕೇಲಾ ಕಭಿ ನಹಿ ಸಮಜ್ನಾ ಚಾಹಿಯೇ. ನಿಮ್ಮನ್ನು ನೀವೆಂದು ಒಂಟಿ ಅಂತ ತಿಳ್ಕೊಬೇಡಿ. ಅಪನೇ ಕಂಬೈನ್ಡ್ ರೂಪ್ की स्थिति से जैसे स्थूल में दो को देखते हुए वार करने के लिए संकोच होता है. अब ಹೇಳ್ತಾರೆ, ಸಿರ್ಫ್ ಶಕ್ತಿ ಭೀ ನಹಿ ಶಿವಶಕ್ತಿ. ನೀವು ಕೇವಲ ನಾನು ಶಕ್ತಿ ಇದ್ದೀನಿ, ಸರ್ವಶಕ್ತಿಮಾನ್ ಇದ್ದೀನಿ ಅನ್ನೋ ಸ್ಮೃತಿ ಬೇಡ. ನೀವೇನಾಗಿದ್ದೀರಾ? ಶಿವಶಕ್ತಿ, ಕಂಬೈಂಡ್ ಇದ್ದೀವಿ. ಕಂಬೈನ್ಡ್ ರೂಪ್ ಸ್ಥಿತಿ ಸೇ, ಕಂಬೈನ್ಡ್ ರೂಪ್ ಸ್ಥಿತಿಯಿಂದ ಸ್ಥೂಲ್ ಮೇ, ಸ್ಥೂಲದಲ್ಲಿನೂ ಕೂಡ ದೋ ಕೋ ದೇಖ್ತೆ ಹುಯೇ ವಾರ್ ಕರ್ನೆ ಕೆ ಲಿಯೇ ಸಂಕೋಚ್ ಹೋತಾ ಹೈ. ನಾನು ಒಬ್ಬನೇ ಇದ್ದೀನಿ, ನನ್ನ ಎದುರುಗಡೆ ಯುದ್ಧ ಮಾಡೋರು ಇಬ್ಬರು ಇದ್ದಾರೆ ಅಂತಂದಾಗ ಯುದ್ಧ ಮಾಡೋಕ್ಕೆ ಅನಿಸ್ತದೆ, ಸ್ವಲ್ಪ ಭಯ ಆಗ್ತದೆ. वैसे ही कंबाइंड स्थिति का प्रभाव उस समय के प्रकृति और व्यक्ति के ऊपर पड़ेगा.
ನಾನಾತ್ಮ ಶಿವಶಕ್ತಿ ಅಂತ ಕಂಬೈನ್ಡ್ ಸ್ವರೂಪದಲ್ಲಿ ಇದ್ದರೆ, ಆ ಸ್ಥಿತಿನಲ್ಲಿ ಇದ್ದರೆ, ಈಗ ನಾವು ಇಬ್ಬರು ಇದ್ದೀವಿ, ನನ್ನ ಎದುರುಗಡೆ ಒಬ್ಬ ಇದ್ದಾನೆ ಅಂತಂದಾಗ ಅವನಿಗೇನು ಅನಿಸ್ತದೆ? ನಮ್ಮಿಬ್ಬರ ಜೋಡಿ ಯುದ್ಧ ಮಾಡೋಕ್ಕೆ ಅವನಿಗೆ ಭಯ ಆಗ್ತದೆ. ನಾವಿಬ್ಬರು ಅನ್ನೋದೇ ಒಂದು ಏನವನಿಗೆ ಭಯ. ಹಾಗೆ ನಾನು ಶಿವಶಕ್ತಿ ಸ್ವರೂಪದಲ್ಲಿದ್ದರೆ, ಕಂಬೈನ್ಡ್ ಸ್ವರೂಪದಲ್ಲಿದ್ದರೆ, ನನ್ನ ಪ್ರಭಾವ ಯಾವುದು ನನ್ನ ಜೊತೆ ಯುದ್ಧ ಮಾಡೋಕ್ಕೆ ಬರ್ತದೋ ಅದ್ರ ಮೇಲೆ ಏನಾಗ್ಬಿಡ್ತದೆ? ಪ್ರಭಾವ ಬೀರ್ತದೆ. ಅದನ್ನು ಹೇಳ್ತಾರೆ ಬಾಬಾ, ಪ್ರಕೃತಿಯವರು ವ್ಯಕ್ತಿಗೆ ऊपर ಪಡೆಗ. ಪ್ರಕೃತಿ ನನ್ನ ಜೊತೆ ಯುದ್ಧ ಮಾಡೋಕ್ಕೆ ಬಂದ್ರೂ ನನ್ನ ಕಂಬೈನ್ಡ್ ಸ್ವರೂಪ ಅದ್ರ ಮೇಲೆ ಪ್ರಭಾವ ಬೀಳ್ತದೆ. ವ್ಯಕ್ತಿಗಳು ನಮ್ಮ ಜೋಡಿ ಯುದ್ಧ ಮಾಡೋಕ್ಕೆ ಬರ್ತಾರೆ, ಅವ್ರ ಮೇಲೇನೂ ಅವ್ರೇನಾಗ್ತಾರೆ? ಶಾಂತ ಆಗಿಬಿಡ್ತಾರೆ. ಆ ಅನುಭವ ಅವ್ರಿಗೆ ಆಗ್ತದೆ. ಯಾವಾಗ? ನಾನು ಆತ್ಮ, ನನ್ನ ಜೊತೆ ಯಾರಿದ್ದಾರ? ಬಾಬಾ ಇದ್ದಾರೆ ಅನ್ನೋ ಸ್ಮೃತಿ ಆ ಆತ್ಮನಿಗೆ ಅನುಭವ ಆಗ್ತದೆ ಅಂತಾರೆ ಬಾಬಾ. व्यक्ति के ऊपर पड़ेगा अर्थात किसी भी प्रकार के वार करने में संकोच होगा. ನಾನಾತ್ಮ ಪರಮಾತ್ಮನ ಜೊತೆ ಕಂಬೈನ್ಡ್ ಸ್ವರೂಪ ಇದ್ದೀನಿ ಅಂತಂದಾಗ ನನ್ನ ಎದುರುಗಡೆ ಬಂದಂಥ ವ್ಯಕ್ತಿಗೆ ಯುದ್ಧ ಮಾಡೋಕ್ಕೆ ಸಂಕೋಚ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ನ ಸಿರ್ಫ್ ವ್ಯಕ್ತಿ ಲೇಕಿನ್ ಪ್ರಕೃತಿ ಕಾ ತತ್ವ ಭೀ ಸಂಕೋಚ ಕರೇಗ. ವ್ಯಕ್ತಿ ಅಷ್ಟೇ ಅಲ್ಲ, ನನ್ನ ಎದುರುಗಡೆ ಬರ್ತಕ್ಕಂಥ ಪ್ರಕೃತಿನೂ ಕೂಡ ಸಂಕೋಚ ಮಾಡ್ತದೆ ನನ್ನ ಜೊತೆ ಯುದ್ಧ ಮಾಡೋಕ್ಕೆ. अर्थात वह भी वार नहीं कर सकेगा. एक कदम की दूरी पर भी सेफ हो जाएंगे. ಅದಿನ ಅಲ್ಲಿ ಬರ್ತದಂತಂದರೆ, ಅಲ್ಲಿ ಬರ್ಲಿಕ್ಕತ್ತದ ಪ್ರಕೃತಿ, ಬಿರುಗಾಳಿನೇ ಬರಲಿ, ಪ್ರವಾಹನೇ ಬರಲಿ, ಏನೇ ಬರಲಿ, ಅಲ್ಲಿ ನಾನು ಇಲ್ಲಿದ್ದೀನಿ, ನಾನು ಕಂಬೈನ್ಡ್ ಸ್ವರೂಪ ಅದೀನಿ ಅಂತಂದಾಗ ಒಂದೇ ಅಷ್ಟು ದೂರ ಅದೇನಾಗ್ತದೆ, ಆ ಕಡೆ ವಾಪಸ್ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. शस्त्र होते हुए भी, शस्त्र शक्तिवान होते हुए भी निर्बल हो जाएंगे. बाबा ಹೇಳ್ತಾರೆ, एक कदम की दूरी पर भी सेफ हो जाएंगे. ಸುರಕ್ಷಿತ ಇರ್ತೀರಾ. ಮೊನ್ನೆ ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಗೀತಾ ಪಾಠಶಾಲೆ ಇತ್ತಂತ, ಜೋರು ಪ್ರವಾಹ ಬರ್ಲಿಕ್ಕತ್ತಿತ್ತು, ಸುತ್ತಮುತ್ತಲೆಲ್ಲ ಪ್ರವಾಹ ಬರ್ಲಿಕ್ಕತ್ತಿತ್ತಂತ. ಆತ್ಮ ನಾನು ಶಿವಶಕ್ತಿ ಇದ್ದೀನಿ, ನಾನು ಕಂಬೈನ್ಡ್ ಸ್ವರೂಪ ಇದ್ದೀನಿ ಅಂಥೇಳಿ ಯೋಗ ಮಾಡ್ಕೊಂಡು ಕೂತಾಗ ಪ್ರವಾಹ ಸೈಡಾಗಿ ಹೋಗ್ಬಿಡ್ತಂತ. ಈ ರೀತಿ ಪ್ರಕೃತಿ ಏನಾಗ್ಬಿಡ್ತದೆ? ನಮ್ಮ ಜೊತೆ ಯುದ್ಧ ಮಾಡೋಕ್ಕೆ ಸಂಕೋಚ ಮಾಡ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಶಸ್ತ್ರ ಹೋತೆ ಹುಯೇ ಭೀ ಶಸ್ತ್ರ ಶಕ್ತಿವಾನ್ ಹೋತೆ ಭೀ ನಿರ್ಬಲ್ ಹೋ ಜಾಯಂಗೆ. ಅವರು ನನ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಂದವರು, ಅವ್ರ ಹತ್ರ ಏನೆಲ್ಲ ಶಸ್ತ್ರಗಳಿದ್ರೂ ಕೂಡ, ಅವ್ರಿಗೆ ಎಷ್ಟೇ ಶಕ್ತಿ ಇದ್ದರೂ ಕೂಡ ನಮ್ಮ ಜೊತೆ ಯುದ್ಧ ಮಾಡೋಕ್ಕೆ ಅವ್ರು ಏನಾಗ್ಬಿಡ್ತಾರೆ? ನಿರ್ಬಲ ಆಗಿಬಿಡ್ತಾರೆ. ಲೇಕಿನ್ ಆದರೆ उस सेकंड परिवर्तन करने की शक्ति यूज़ करो कि मैं अकेली नहीं, मैं फीमेल नहीं, शिव शक्ति हूँ और कंबाइंड हूँ. ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ, ಯಾವ ಸಮಯದಲ್ಲಿ ಏನು ತೂಫಾನ್ ಬರ್ತದೋ, ಬಿರುಗಾಳಿ ಬರ್ತದೋ, ಯಾರಾದರೂ ಯುದ್ಧ ಮಾಡಲಿಕ್ಕೆ ಬಂದರೆ ಅಂಥ ಸಮಯದಲ್ಲಿ ಒಂದೇ ಸೆಕೆಂಡಿನಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಶಕ್ತಿಯನ್ನು ಯೂಸ್ ಮಾಡಿ. ಏನು? ಮೈ ಅಕೇಲಿ ನಹಿ ಹೂँ, ನಾನು ಒಬ್ಬಂಟಿಯಲ್ಲ, ನಾನು ಹೆಣ್ಣು ಮಗಳಲ್ಲ, ನಾನು ಯಾರಿದ್ದೀನಿ? ಶಿವಶಕ್ತಿ ಆಗಿದ್ದೀನಿ, ಕಂಬೈಂಡ್ ಇದ್ದೀನಿ ಅಂತ ಅಂದ್ಕೊಳ್ಬೇಕು. ಅಂದ್ಕೊಳ್ಳೋದ್ರೊಳಗೆ ಅಷ್ಟೇ ಐತಿ, ಸ್ಮೃತಿ ತರಿಸ್ಕೊಳ್ಳೋದು ಅಷ್ಟೇ ಇದೆ. ಏನು ಕೆಲಸ ಇಲ್ಲ, ಏನು ತೊಗೊಳ್ಳೋದಿಲ್ಲ, ಹೊಡಿದಿಲ್ಲ, ಬಡಿದಿಲ್ಲ. ಕೆಲಸ ಏನಿದಿಲ್ಲ? ಸ್ಮೃತಿ ಕೆಲಸ ಇದೆ. ಸ್ಮೃತಿನೇ ದೊಡ್ಡ ಕೆಲಸ ಇಲ್ಲ. इसमें भी परिवर्तन शक्ति चाहिए ना. मैं कंबाइंड हूँ, ಇದರಲ್ಲಿ ಕೂಡ ಪರಿವರ್ತನ ಶಕ್ತಿ ಬೇಕಲ್ಲ. जो स्वयं की पावरफुल स्मृति और वृत्ति से व्यक्ति को व प्रकृति को परिवर्तन कर ले. ನಾವು ಎದರಿಂದ ಪರಿವರ್ತನೆ ಮಾಡಬೇಕಾಗಿದೆ? ನನ್ನ ಪರಿವರ್ತನ ಶಕ್ತಿಯಿಂದ, ನನ್ನ ಪವರ್ಫುಲ್ ಸ್ಮೃತಿಯಿಂದ, ನನ್ನ ಪವರ್ಫುಲ್ ವೃತ್ತಿಯಿಂದ ವ್ಯಕ್ತಿಯನ್ನು, ಪ್ರಕೃತಿಯನ್ನು ಪರಿವರ್ತನೆ ಮಾಡೋದೇ ನಾವು ಬ್ರಾಹ್ಮಣಾತ್ಮಗಳ ಕರ್ತವ್ಯ ಅಂತ ಹೇಳಿದ್ರು ಬಾಬಾ ಹೆಡ್ಡಿಂಗು. अब तो यह दूसरी तीसरी चौपड़ी या दूसरी तीसरी क्लास के पेपर्स है. ಇವು ಮುಂದಿನ ಸಣ್ಣ ಸಣ್ಣ ದೂಸರಿ ತೀಸರಿ ಚೌಪಡಿ ಪ್ರಶ್ನೆಗಳು ಇಂಥವೆಲ್ಲ ಬರ್ತಾವಲ್ಲ, ಅವು ಮುಂದಿನ ಕ್ಲಾಸು, ಮುಂದಿನ ಪೇಪರ್ ಅಂತಾರೆ. ಫಸ್ಟ್ ಏನಿದು? ಸ್ಮೃತಿ. ಏನು? ಮೈ ಕಂಬೈಂಡ್ ಹೂँ, ಮೈ ಆತ್ಮ ಹೂँ, ಶಿವಶಕ್ತಿ ಹೂँ, ಇದೆಲ್ಲ ಸ್ಮೃತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ.
फाइनल पेपर की रूप रेखा तो इससे कई गुना भयानक रूप की होगी. ಫೈನಲ್ ಪೇಪರ್ ಹೆಂಗಿರ್ತದೆ ಅಂದರೆ ಭಾಳಷ್ಟು ಭಯಂಕರ ಇರ್ತದೆ. ಇದ್ರದ್ದು ಎಷ್ಟೋ ಪಟ್ಟು ಭಯಾನಕ ರೂಪದಿರ್ತದೆ. ಅದಕ್ಕೆ ಕೆಲವು ಆತ್ಮಗಳೇನಂತ ಹೇಳ್ತಾರಂತ, ಬಾಬಾ ಅಂತಿಮ ರೂಪ ನೋಡ್ಕೊಡಿದ್ರಿಗೆ ನಮ್ಮನ್ನು ಕರ್ಕೊಂಡು ಬಿಡಪ್ಪ, ನಾವು ಅಲ್ಲಿ ಅವ್ಯಕ್ತದಲ್ಲಿ ನಿಂತು ನೋಡ್ತೀವಿ ಅಂತ ಹೇಳ್ತಾರಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಹಂಗೆ ಮಾಡಿದ್ರೆ ಅಂದ್ರೆ ನಿಮಗೆ ಮಜಾ ಬರಲ್ಲ ಅಂತಾರೆ ಬಾಬಾ. ಇಲ್ಲೇ ನಿಂತೆಲ್ಲ ನೀವು ನೋಡಬೇಕು. ಅದಕ್ಕೇನು ಮಾಡಬೇಕು, ಶಕ್ತಿಯನ್ನು ಹೀಗೆ ತಯಾರಾಗಬೇಕು ಅಂತಾರೆ ಬಾಬಾ. ಫಿರ್ ಕ್ಯಾ ಕರೆಂಗೆ, ಕೈಯೋಂ ಕಾ ಸಂಕಲ್ಪ ಚಲ್ತಾ ಹೇ ಕೌನ್ ಸಾ, ಭಯಾನಕ ರೂಪದಲ್ಲಿದೆ ಅಂತ ಹೇಳಿದ್ರು ಬಾಬಾ. ಇನ್ನು ಮುಂದೇನು, ಏನು ಸಂಕಲ್ಪ ನಡೀತಿದೆ, ಯಾವ ಸಂಕಲ್ಪ ಬರಲಿಕ್ಕತ್ತದ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಕೈ ಸ್ನೇಹ और हुज्जत में कहते हैं कि इस दृश्य के पहले ही हमको बुलाना, हम भी वतन से देखेंगे. ಇನ್ನು ಕೆಲವು ಆತ್ಮಗಳು ಹೇಳಿದ್ರಂತ, ಇದೆಲ್ಲ ಬರೋದ್ರಿಗೆ ಬಾಬಾ ನಮ್ಮನ್ನು ವತನದಲ್ಲಿ ಕರ್ಕೊಂಡು ಬಿಡಿ ಅಂತ. ಲೇಕಿನ್ ಶಕ್ತಿ ಸ್ವರೂಪ का प्रैक्टिकल पार्ट व शक्ति अवतार की प्रत्यक्षता का पार्ट, स्वयं द्वारा सर्वशक्तिवान बाप को प्रत्यक्ष करने का पार्ट ऐसे ही परिस्थिति में होना है. ನೀವೆಲ್ಲರೂ ಮೇಲೆ ಬಂದು ಕೂತ್ರೆ ಪರಮಾತ್ಮನ ಪ್ರತ್ಯಕ್ಷ ಮಾಡೋರು ಯಾರು ಅಂತ ಕೇಳ್ತಾರೆ ಬಾಬಾ. ಅಂಥ ಸಮಯದಲ್ಲೇ ನೀವೇನು ಮಾಡಬೇಕಾಗಿದೆ, ನಿಮ್ಮದು ತೋರಿಸ್ಬೇಕು, ನಂದು ತೋರಿಸ್ಬೇಕು. ಏನು ಪ್ರತ್ಯಕ್ಷ ಫಲವನ್ನು ಅಂತಾರೆ ಬಾಬಾ. इसलिए ऐसे नजायम को अकाल मृत्यु के नगाड़ों को देखने और सुनने के लिए परिवर्तन की शक्ति को बढ़ाओ. ಇಂಥ ಎಲ್ಲವನ್ನ ದೃಶ್ಯಗಳನ್ನು, ಅಕಾಲ ಮೃತ್ಯು ಇದೆಲ್ಲ ಬಾರ್ಸಕ್ಕೆ ಶುರು ಆಗ್ತದೆ. ಆಗ್ಲಿಕ್ಕತ್ತದಲ್ಲ ಈಗಲ್ಲ, ಹೆಂಗೆಂಗಾಗ ಸಾವಿರ ಸಾವಿರ ಜನ ಒಮ್ಮೆ ಸಾಯ್ತಾರೆ. ಅದನ್ನು ನೋಡೋ ಶಕ್ತಿ ನಿಮಗೆ ಬರಬೇಕು. ಅದಕ್ಕಾಗಿ ನೀವೇನು ಮಾಡಿರಿ, ಹೀಗೇ ಪರಿವರ್ತನ ಆಗಿ. एक सेकंड में परिवर्तन करो, क्योंकि खेल ही एक सेकंड के आधार पर है. ಒಂದೇ ಸೆಕೆಂಡಿನಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಅಭ್ಯಾಸ ಮಾಡಿ. ಯಾಕಂತಂದರೆ ಆಟ ಇರೋದೇ ಒಂದು ಸೆಕೆಂಡಿನ ಆಟ ಇದೆ ಅಂತಾರೆ ಬಾಬಾ. ऐसे समय पर एक तरफ नथिंग न्यू का पाठ भी याद रहना चाहिए. ಒಂದು ಹೇಳಿದ್ರು ಬಾಬಾ, ಮೈ ಶಿವಶಕ್ತಿ ಹೂँ. ಇದೊಂದು ಹೇಳ್ತಾರೆ ಬಾಬಾ, ಇದು ನಥಿಂಗ್ ನ್ಯೂ. ಈ ಥರ ವಿನಾಶ, ಈ ಥರ ತೂಫಾನ್, ಈ ಥರ ಬಿರುಗಾಳಿ ಎಲ್ಲ ಪ್ರತಿಕಲ್ಪಕ್ಕೊಮ್ಮೆ ಬಂದಿದ್ದೇದ. ನಾವು ಇದನ್ನು ನೋಡೀವಿ, ಮುಂದೂ ನೋಡ್ತೀವಿ, ಹಿಂದೂ ನೋಡಿದ್ದೀವಿ, ಈಗನೂ ನೋಡ್ತೀವಿ. ಇದೇನು ಹೊಸದಲ್ಲ. ಇದನ್ನೊಂದು ಪಾಠ ಪಕ್ಕ ಇರಬೇಕು. ಹಿಂಗಾಗಬಾರ್ದಾಗಿತ್ತು ಅನ್ನೋಂಗಿಲ್ಲ. ಈಗ ಅದು ಫಿಕ್ಸ್ ಇದೆ, ನಥಿಂಗ್ ನ್ಯೂ. ಜಿಸ್ಸೆ ಮಿರುವ ಮೌತ್ मलुका शिकारा की स्थिति होगी तो साक्षीपन की स्थिति अर्थात देखने में मज़ा भी आएगा और साथ साथ विश्व कल्याणकार की स्थिति जिसमें तरस भी होगा. ಬಾಬಾ ಹೇಳ್ತಾರೆ, ಒಂದು ಸ್ಲೋಗನ್ ಇದೆ. ಏನು, ಮಿರುವ ಮೌತ್ ಮಲುಕಾ ಶಿಕಾರ್. ಮಿರುವ ಮೌತ್ ಅಂದರೆ ಅದೊಂದು ಪ್ರಾಣಿ. ಶಿಕಾರ ಏನು ಮಾಡ್ತಾನೆ, ಬೇಟೆ ಆಡ್ತಾನಲ್ಲ ಪ್ರಾಣಿಗಳು. ಪ್ರಾಣಿದೊಂದು ಬೇಟೆ ಸಿಕ್ಕ ಕೂಡಲೇ ಅವನಿಗೇನಾಗ್ತದೆ, ಖುಷಿ ಆಗ್ತದೆ, ನಳ್ಕೊಂಡು ಕೂಡ್ತಾನೆ, ಅವನಿಗೆ ಖುಷಿ ಆಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಆ ಸ್ಥಿತಿ ಇರಬೇಕು ನಿಮಗೆ. ಯಾರಾದರೂ ತೀರ್ಕೊಂಡ್ರೆ, ಮಾಡಿದರೆ, ಹೇಳಿದ್ರಲ್ಲ ಬಾಬಾ, ಅಕಾಲ ಮೃತ್ಯು ಆಗ್ತದೆ, ಇವೆಲ್ಲ ಏನಿದೆ ನಥಿಂಗ್ ನ್ಯೂ, ಇದೆಲ್ಲ ಆಗಬೇಕಾಗಿದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಆ ಸ್ಥಿತಿ ಇರಬೇಕು, ಸಾಕ್ಷೀಪನ್ಕಿ ಸ್ಥಿತಿ ಇರಬೇಕು. ಈಗೇನೇನೋ ಆಗ್ತವೆ ಹೊರಗಿನವರು. ಈಗ ನೋಡ್ರಿ, ಹೊರಗಿನವರು ತೀರ್ಕೊಂಡಾಗ ನಮಗೇನೋ ಅನಿಸಲ್ಲ, ಹೋಗಲ್ಲ ಒಂದಿಷ್ಟು ಹತ್ತು ಬಂದ್ಬಿಡ್ತೀವಿ. ಮನೆಯಾಗಿರೋರು ತೀರ್ಕೊಂಡಾಗ ಯಾಕೆ ಅಂತಾರೆ, ಅಟ್ಯಾಚ್ಮೆಂಟ್ ನಂದು. ಅಲ್ಲಿ ಸಾಕ್ಷಿಯಾಗಿರಬೇಕು ಅಂತಾರೆ ಬಾಬಾ. ಅದನ್ನು ಹೇಳ್ತಾರೆ ಬಾಬಾ. ಅರ್ಥಾತ್ ದೇಖ್ನೆ ಮೇ ಸಾಕ್ಷೀಪನ್ ಇತ್ತು ಅಂತಂದರೆ ನೋಡೋದ್ರಲ್ಲಿ ಏನಾಗ್ತದೆ, ಮಜಾ ಬರ್ತದೆ, ಮಜಾ ಈಗ. ಅವ್ರ ಸಾಥ್ ಸಾಥ್ ವಿಶ್ವ ಕಲ್ಯಾಣಕಾರಿ ಕಿ ಸ್ಥಿತಿ ಜಿಸ್ಮೇ ತರಸ್ ಭಿ ಹೋಗ. ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಿಂದ ನಿಮಗೆ ಕರುಣೆ ಬರಬೇಕು, ಅದ್ರ ದುಃಖ ಆಗಬಾರ್ದು. ಕರುಣೆ ಬೇರೆ, ದುಃಖ ಆಗೋದು ಬೇರೆ. ದೋನೋಂ ಕಾ ಬ್ಯಾಲೆನ್ಸ್ ಚಾಹಿಯೇ. ಯಾವ್ಯಾವ ಬ್ಯಾಲೆನ್ಸ್ ಇರಬೇಕಂತಾರೆ ಬಾಬಾ, ಸಾಕ್ಷೀಪನ್ ಸ್ಥಿತಿ ಆಗಬೇಕಾಗಿತ್ತು, ಆಯ್ತು ಬಿಡ್ರಿ ಅಂತ ಹಿಂಗಲ್ಲ. ಅಲ್ಲಿನ ಏನು ಆ ಥರನೂ ಇರಬಾರ್ದು ಅಂತಾರೆ ಬಾಬಾ. ಸಾಕ್ಷೀಪನ್ ಸ್ಥಿತಿ ಮತ್ತು ತರಸ್ ಎರಡು ಬ್ಯಾಲೆನ್ಸ್ ಇರಬೇಕು. ಪಾಪ ಅಂತಲೂ ಅನ್ನಿಸ್ಬೇಕು,
ಮತ್ತು ಸಾಕ್ಷಿಯಾಗಿಯೇ ಇರಬೇಕು. ಎರಡು ಬ್ಯಾಲೆನ್ಸ್ ಇರಬೇಕು. संतुलन चाहिए, साक्षीपन की स्टेज भी और विश्व कल्याणकारी की स्टेज भी. ಸಾಕ್ಷಿಪನ್ ಇರಬೇಕು, ವಿಶ್ವ ಕಲ್ಯಾಣಕಾರಿ ಸ್ಥಿತಿನೂ ಇರಬೇಕು. ಸಮझा? यह तो हुआ ಸಾಕಾರಿ ದುನಿಯಾ ಕಾ ಸಮಾಚಾರ. ಇದು ಹೊರಗಾಯ್ತು, ಸ್ಥೂಲದ ಸಮಾಚಾರ ಆಯಿತು. ಇನ್ನು ಒಳಗಡೆ ಅಂತಾರೆ ಬಾಬಾ. ಆಕಾರಿ ವತನ್ ಕಾ ಸಮಾಚಾರ ಕ್ಯಾ ಹುವಾ? ಆಕಾರಿ ವತನ್ ಅಂದರೆ ಯಾವುದು? ಸೂಕ್ಷ್ಮ ವತನ. ಅಲ್ಲಿದೇನು ಸುದ್ದಿ ಅಂತಾರೆ ಬಾಬಾ. जो पहले सुनाया कि परिवर्तन की शक्ति की कमी होने के कारण जो अनेक प्रकार की कामनाओं के तूफान दिखाई देती हैं, उसके अंदर मेजॉरिटी बच्चे नंबरवार दिखाई देते हैं. ಬಾಬಾ ಹೇಳ್ತಾರೆ, ಒಳಗಡೆ ಏನೇನು ನಡೀತಿದೆ ಅಂತಂದರೆ ಅನೇಕ ಇಚ್ಛೆಗಳಿದಾವೆ ನಮಗಿನ. ಆ ಇಚ್ಛೆಗಳ ಬಿರುಗಾಳಿಯಿಂದ ಏನಾಗ್ತಿದೆ, ಒಳಗಡೆ ಮೆಜಾರಿಟಿ ಇಂಥ ಮಕ್ಕಳೇ ನನಗೆ ಕಾಣಿಸ್ತಿದ್ದಾರೆ. ಉನ್ಕಿ ಪುಕಾರ್ ಕ್ಯಾ ಸುನಾಯಿ ದೇತಿ ಹೇ? ಬಹಳಷ್ಟು ಆಶೆಗಳಿರ್ತಕ್ಕಂಥ ಆತ್ಮಗಳ ಪುಕಾರ್ ಏನಂತ ಕೇಳಿಸ್ತಿದೆ ನಿಮಗೆ? ಹಮ್ ಚಾತೆ ಹೇ ಫಿರ್ ಕ್ಯೂ ನಹಿ ಹೋತಾ? ಯಹ ಹೋನಾ ಚಾಹಿಯೇ ಲೇಕಿನ್ ಹೋತಾ ನಹಿ. ಬಹುತ್ ಪುರುಷಾರ್ಥ ಕರ್ ಲಿಯಾ. ಇಲ್ಲಿ ಬಾಬನ್ ಮನೆಗೆ ಬಂದಂಥ ಮಕ್ಕಳ ಬಗ್ಗೆನೇ ಹೇಳ್ತಾರೆ ಬಾಬಾ. ಏನು ಹೇಳ್ತಾರೆ? ಅವ್ರ ಪುಕಾರ್ ಹೆಂಗಿರ್ತದೆ? ಹಮ್ ಚಾತೆ ಹೇ, ನಮಗೆ ಇಚ್ಛೆ ಇದೆ. ಫಿರ್ ಕ್ಯೂ ನಹಿ ಹೋತಾ? ಆದರೆ ಆಗ್ತಿಲ್ಲ. ಏನಾಗ್ತಿಲ್ಲ? ನಾವು ಇಚ್ಛೆ ಪಡ್ತೀವಿ. ಏನು? ಬಾಬಾನ ಮನೆಗೆ ಬಂದ್ರೆ ಭಾಳ ಖುಷಿಯೊಳಗೆ ಇರಬೇಕು ಅಂತ ಇಚ್ಛೆ ಇದೆ, ಆಗ್ತಿಲ್ಲ. ಆಗ ಖುಷಿಯೊಳಗಿದ್ದೀವಿ, ಕಂಪ್ಲೀಟ್ ಖುಷಿಯೊಳಗಿದ್ದೀವಿ? ಇಲ್ಲ. ಯಾಕೆ ಅಂತಾರೆ ಬಾಬಾ. ಫಿರ್ ಕ್ಯೂ ನಹಿ ಹೋತಾ? ಯಹ ಹೋನಾ ಚಾಹಿಯೇ ಲೇಕಿನ್ ಹೋತಾ ನಹಿ. ಬಾಬಾನ ಮನೆಗೆ ಬಂದೀವಿ, ಎಷ್ಟು ಪುರುಷಾರ್ಥ ಮಾಡ್ತೀವಿ, ಅಮೃತಗಳು ಹೇಳ್ತೀವಿ, ಅವ್ಯಕ್ತ ಮುರಳಿ ಹೋಗ್ತೀವಿ, ಸಾಕಾರ ಮುರಳಿ ಓದ್ತೀವಿ, ಎಲ್ಲನೂ ಓದಿದ್ರು ಹಿಂಗಾಗಬೇಕಾಗಿತ್ತು, ಆಗಿಲ್ಲ. ಬಹುತ್ ಪುರುಷಾರ್ಥ ಕರ್ಲಿಯ. ಪುರುಷಾರ್ಥ ಅಂತೂ ಸಾಕಷ್ಟು ಮಾಡಿದ್ದೀವಿ. ಐಸಿ ಅನೇಕ ಪ್ರಕಾರ ಕಿ ಮನ್ ಕಿ ಆವಾಜ್ ಸುನಾಯಿ ದೇತಿ ಹೇ. ಇಂಥ ಅನೇಕ ಪ್ರಕಾರದ ಮನಸ್ಸಿನ ಆವಾಜ್ ಕೇಳಿಸ್ತಿದೆ ಬಾಬಾಗ ಅಂತ ಹೇಳ್ತಾರೆ ಬಾಬಾ. इसलिए इस तूफ़ान से निकलने का साधन, ಈ ತೂಫಾನ್ದಿಂದ, ಯಾವ ತೂಫಾನ್? ಕಾಮನಾಯೆ, ಇಚ್ಛಾಯೆ. ಈ ಬಿರುಗಾಳಿಗಳಿಂದ ಏನಾಗಬೇಕಾಗಿದೆ? ಹೊರಗೆ ಬರಬೇಕು ಅಂತಂದರೆ ಸಾಧನ ಏನು? ಪರಿವರ್ತನ ಶಕ್ತಿ ಕೋ ಬಢಾओ तो ಪ್ರತ್ಯಕ್ಷ ಫಲ ಕಿ ಪ್ರಾಪ್ತಿ ಕರ್ ಸಕೆಂಗೆ. ನಾನು ಪರಿವರ್ತನೆ ಆಗಬೇಕು. ಹೆಂಗೆ ಪರಿವರ್ತನೆ ಆಗೋದು? ನನಗೀಗೇನೋ ಇಚ್ಛಾ ಇದೆ. ಇಚ್ಛಾ ಬಂದ ತಕ್ಷಣ ಏನು ಬರಬೇಕು ನನ್ನ ತಲೆಯೊಳಗೆ? ಇಚ್ಛಾ ಮಾತ್ರ ಅವಿದ್ಯಾ. ನನಗೇನೋ ಇಚ್ಛೆ ಬಂತು ಅಂದರೆ ಇದು ಅವಿದ್ಯಾ, ಇದು ಅಜ್ಞಾನ, ಇದು ನನಗೆ ಬರಬಾರ್ದು, ಇದು ಸ್ಟಾಪ್. ಈ ಥರ ನೀವೇನು ಮಾಡ್ಬೇಕಂತಾರ ಬಾಬಾ. ಇಚ್ಛೆ ಇಲ್ಲಂದ್ರೆ ನೋಡ್ರಿ ಆರಾಮಾಗಿರ್ತೀವಿ. ದುಃಖ ಆಗ್ತಿದೆ, ಏನು ಅರ್ಥ? ಅದಕ್ಕೆ ಕಾರಣ ಏನು? ಆಸೆಯೇ ದುಃಖಕ್ಕೆ ಮೂಲ. ಅದು ಸಣ್ಣದೇ ಇರ್ಬೋದು, ದೊಡ್ಡದೇ ಇರ್ಬೋದು, ಸ್ಥೂಲನೇ ಇರ್ಬೋದು, ಸೂಕ್ಷ್ಮನೇ ಇರ್ಬೋದು. ಅದನ್ನು ಹೇಳ್ತಾರೆ ಬಾಬಾ. ಪರಿವರ್ತನ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋದರೆ ಪ್ರಾಪ್ತಿ ಮಾಡ್ಕೊಳ್ತೀರಾ ಅಂತಾರೆ ಬಾಬಾ. ಪ್ರಾಪ್ತಿ ಏನು ಮಾಡ್ಕೊಳ್ಳೋದದ? ಏನು ಪ್ರಾಪ್ತಿ ಆಗಬೇಕಾಗ್ಯದ ನಮಗೆ? ಸುಖಿಯಾಗಿರೋದೇ ಪ್ರಾಪ್ತಿ, ಆನಂದವಾಗಿರೋದೇ ಪ್ರಾಪ್ತಿ, ಖುಷಿಯಾಗಿರೋದೇ ಪ್ರಾಪ್ತಿ. ಅದು ಇದೆಯಾ? ಒಳಗಡೆ ಇದೆಯಾ ನಮಗದು? ಇಲ್ಲ ಅಂದರೆ ಏನಂತಾರೆ ಬಾಬಾ? ಬೇಗ ಬೇಗ ಪರಿವರ್ತನೆ ಆಗಿ. ಹೆಂಗೆ ಪರಿವರ್ತನೆ ಆಗಬೇಕು? ಜ್ಞಾನ, ಸ್ಮೃತಿ ಹೇಳಿದ್ರಲ್ಲ ಬಾಬಾ. ಶಿವಶಕ್ತಿ ಹೋಮೆ, ಕಂಬೈನ್ಡ್ ಸ್ವರೂಪ. ಎಷ್ಟೆಷ್ಟು ನಾನು ಕಂಬೈನ್ಡ್ ಸ್ವರೂಪದಲ್ಲಿರ್ತೀನೋ ಅಷ್ಟೆಷ್ಟು ನನ್ನ ಸುತ್ತಲೂ ಬರ್ತಕ್ಕಂಥ ತೂಫಾನ್, ಬಿರುಗಾಳಿ ಏನಾಗ್ತದೆ ಅಂತ ಹೇಳಿದ್ರೆ ಬಾಬಾ, ಏಕದಮ್ ದೂರಿಯಿಂದಾನೇ ಅದೇನು ಆಗುತ್ತೆ? ವಾಪಸ್ ಹೋಗ್ತದೆ. ಸೂಕ್ಷ್ಮದ್ದು ಕೂಡ ಅದು ಬಾಬಾ ಸ್ಥೂಲದ್ದು ಹೇಳಿದರು. ಪ್ರವಾಹ, ಆ ಬಿರುಗಾಳಿ, ಈ ಬಿರುಗಾಳಿ. ಹೊರಗಿನ ಬಿರುಗಾಳಿಗಳಿಗಿಂತ ಒಳಗಿನ ಬಿರುಗಾಳಿಗಳು ಬಹಳಷ್ಟಿದಾವೆ. ಅವನ್ನ ತೆಗಿಬೇಕು. ಯಾವಾಗ? ಪರಿವರ್ತನ ಶಕ್ತಿ. ಪರಿವರ್ತನ ಶಕ್ತಿ ಯಾವಾಗಂತ ಬರೋದಂತ ಹೇಳಿದ್ರು ಬಾಬಾ? ಕಂಬೈನ್ಡ್. ಬಾಬಾ ಹೇಳ್ತಾರೆ, ಅರ್ಥಾತ್ ಸದೈವ ಯಹ ಸ್ಮೃತಿ ಮೇ ರಖೋ ಕಿ ಮೇ ಬಾಪ್ ಕಾ ಸಹಯೋಗಿ ಹೂँ. ಮತ್ತು ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಬಾಬಾ. ಪರಿವರ್ತನೆ ಆಗಲಿಕ್ಕೆ ಪಾಯಿಂಟ್ ಇನ್ನೊಂದು ಯಾವುದೋ?
ನಾನು ಸದಾ ತಂದೆಗೆ ಸಹಯೋಗಿಯಾಗಿದ್ದೀನಿ. ವಿಶ್ವ ಕಾ ಪರಿವರ್ತನ್ ಕರ್ನೆ ವಾಲಾ ಹೂँ, ಮೈ ಹೂँ ಹಿ ವಿಶ್ವ ಪರಿವರ್ತಕ್. ಇದು ಸ್ವಮಾನ್. ಇವತ್ತಿನ ಸ್ವಮಾನ್ ಏನು? ಮೈ ಆತ್ಮ ವಿಶ್ವ ಪರಿವರ್ತಕ್, ಪರಿವರ್ತನ್ ಕರ್ನಾ ಹಿ ಮೇರಾ ಕಾರ್ಯ ಹೈ. ಟೀಚರ್ ನೌಕರಿ ಮಾಡೋ ಕಾರ್ಯ ಇಲ್ಲ ನಮಗೀಗ, ಅಂತಿಂಥ ಕಾರ್ಯ ಮಾಡೋ ಕಾರ್ಯ ಇಲ್ಲ. ನಮ್ಮ ಕಾರ್ಯ ಏನೋ ಪರಿವರ್ತನೆ. ಅದ್ರ ಜೊತೆಗೆ ಮುಖ್ಯ ಇದು, ಇದನ್ನು ಮಾಡೋಕ್ಕೆ ಅದನ್ನು ಮಾಡ್ಲಿಕ್ಕೆ ಹೋಗಬೇಕು ಅಂತ ಬರಬೇಕಲ್ಲ. ಈಗ ನಾವು ಉಲ್ಟಾ ಇದ್ವಿ. ಟೀಚರ್ ಜಾಬ್ ಮಾಡ್ಕೊತ ಈ ಜ್ಞಾನ ಹೇಳಬೇಕು ಅಂತ ಹೋಗ್ತಿದ್ವಿ. ಈಗ ಹಂಗಿಲ್ಲ. ಇದನ್ನು ಮಾಡ್ಲಿಕ್ಕೆ ಅದಕ್ಕೆ ಹೊಂಟಿದ್ದೀನಿ ಅಂತ ಬರಬೇಕಿತ್ತಲ್ಲ ನಮಗೆ. ಏನು ಮಾಡಲಿಕ್ಕೆ? ಅಲ್ಲಿ ಎಷ್ಟೊಂದು ಆತ್ಮಗಳು ಸಿಗ್ತಾರೆ ನಮಗೆ. ನಾವೆಲ್ಲ ಆಫೀಸಿಗೆ ಹೋಗ್ಬೋದು, ಏನೋ ಡ್ಯೂಟಿ ಮಾಡ್ಬೋದು. ಅಲ್ಲಿ ಅಷ್ಟು ಆತ್ಮಗಳನ್ನು ಪರಿವರ್ತನೆ ಮಾಡೋ ಸಲುವಾಗಿ ಬಾಬಾ ನನಗೆ ಅಲ್ಲಿಟ್ಟಿದ್ದಾರೆ. ಇದು ಪರಿವರ್ತನೆ. ಮಾಡೋದೇ ಮಾಡ್ಲಿಕ್ಕತ್ತೀವಿ. ಆದರೆ ಬುದ್ಧಿನಲ್ಲಿ ಏನಾಗಬೇಕು? ಈಗದು ಪರಿವರ್ತನೆ ಆಗಬೇಕು. ಆವಾಗ ನಮಗೇನಾಗ್ತದೆ? ಪ್ರಾಪ್ತಿ ಸಿಗ್ತದೆ. ಅರ್ಥಾತ್ ಇಸಿ ಕಾರ್ಯ ಅರ್ಥ ಹಿ ಬ್ರಾಹ್ಮಣ ಜೀವನ್ ಪ್ರಾಪ್ತ ಹುವಾ ಹೇ. ಬಾಬಾ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೆ ಅದಕ್ಕೆ, ನನ್ನನ್ನು ಇಲ್ಲಿ ಹುಟ್ಟಿಸಿದ್ದೆ ಅದಕ್ಕೆ, ನನ್ನನ್ನು ಬ್ರಾಹ್ಮಣ ಜೀವನ ಅಂತ ಮಾಡಿದ್ದದಕ್ಕೆ, ಈ ಕಾರ್ಯವನ್ನು ಮಾಡೋಕ್ಕೆ. ಯಾವ ಕಾರ್ಯವನ್ನು? ವಿಶ್ವ ಪರಿವರ್ತನೆ ಮಾಡೋದಂದ್ರೆ ಮೊದಲು ಏನಂತ ಹೇಳಿದ್ರು ಬಾಬಾ? ನನ್ನನ್ನು ನಾನು ಪರಿವರ್ತನೆ, ನನ್ನ ಮುಂದಿದ್ದವ್ರದ್ದು ಪರಿವರ್ತನೆ, ಸುತ್ತಮುತ್ತಲೂ ಇದ್ದಂಥವ್ರ ಪರಿವರ್ತನೆ ಮಾಡೋದೇ ನನ್ನ ಡ್ಯೂಟಿ. ತೋ ಅಪನೇ ನಿಜಿ ಕಾರ್ಯಕ್ಕೂ ಸ್ಮೃತಿ ಮೇ ರಕ್ತೆ ಹುಯೇ ಚಲೋ. ಅದಕ್ಕಾಗಿ ಈಗ ನಿಮ್ಮ ನಿಜ ಕಾರ್ಯ ಯಾವುದೀಗ? ನಿಜವಾದ ನೌಕರಿ ಯಾವುದೀಗ? ಈ ಸದ್ಯಕ್ಕೆ ನನಗೆ ವಿಶ್ವ ಪರಿವರ್ತನೆ ಮಾಡುವಂಥ ಜಾಬ್ ಕೊಟ್ಟರು ಬಾಬಾ ನನಗೆ. ಎಂಥ ಗೌರ್ಮೆಂಟ್? ರೂಹಾನಿ ಗೌರ್ಮೆಂಟ್ ಶಿವ ಬಾಬಾ ನನಗೆ ಒಂದು ಜಾಬ್ ಕೊಟ್ಟರು ಇವತ್ತು. ಎಂಥ ಜಾಬು? ವಿಶ್ವ ಪರಿವರ್ತಕ ಜಾಬನ್ನು ಕೊಟ್ಟಿದ್ದಾರೆ. ಅದನ್ನೇ ಸ್ಮೃತಿ ಇಟ್ಕೊಂಡು ನಾನೇನು ಆಗಬೇಕು? ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ऐसे हर संकल्प और हर सेकंड बाप के साथ सहयोगी आत्माएं. ಈ ಥರ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಸೆಕೆಂಡ್ ತಂದೆಯನ್ನು ಜೊತೆಗೆ ಸಹಯೋಗಿ ಮಾಡಿಕೊಂಡಿರ್ತಕ್ಕಂಥ ಆತ್ಮಗಳಿಗೆ ಪ್ರಕೃತಿ ಮತ್ತು ಪರಿಸ್ಥಿತಿ ವ್ಯಕ್ತಿ ಕೋ ಪರಿವರ್ತನ ಕರ್ನೆ ವಾಲೆ. ವಿಶ್ವ ಪರಿವರ್ತಕ ಅಂತಂದರೆ ಏನೇನು ಪರಿವರ್ತನೆ ಮಾಡಬೇಕು? ಪ್ರಕೃತಿಯನ್ನು ಪರಿವರ್ತನೆ ಮಾಡಬೇಕು, ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡಬೇಕು, ವ್ಯಕ್ತಿಗಳನ್ನು ಪರಿವರ್ತನೆ ಮಾಡಬೇಕು. ಇಂಥ ಆತ್ಮಗಳಿಗೆ ಸದಾ ಬಾಪ್ ಸಮಾನ್ ಮಾಸ್ಟರ್ ಸರ್ವಶಕ್ತಿವಾನ್ ಕೆ ಸ್ವಮಾನ್ ಮೇ ಸ್ಥಿತ್ ರಹನೆ ವಾಲೆ. ನಾನಾತ್ಮ ಯಾವಾಗಲೂ ತಂದೆ ಸಮಾನ, ಮಾಸ್ಟರ್ ಸರ್ವಶಕ್ತಿವಾನ್ ಸ್ವಮಾನದ ಸ್ಥಿತಿನಲ್ಲಿ ಇರುವಂತಹ ಸ್ವಯಂ ಕೆ ಪ್ರತಿ और सर्व के प्रति ಸದಾ ಕಲ್ಯಾಣ ಕಿ ಭಾವನಾ ರಖನೆ ವಾಲೆ. ನನ್ನ ಪ್ರತಿನೂ ಕಲ್ಯಾಣ ಭಾವನೆ, ಬೇರೆಯವರ ಪ್ರತಿನೂ ಕಲ್ಯಾಣದ ಭಾವನೆಯನ್ನು ಇಟ್ಕೊಂಡಿರುವಂತಹ ಐಸೇ ವಿಶ್ವ ಕಲ್ಯಾಣಕಾರಿ ವಿಶ್ವ ಪರಿವರ್ತಕ ಆತ್ಮಾವಂಕೋ. ಇಂತಹ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಮಸ್ತೆ ಬಾಬಾ, नमस्ते. इस मुरली का सार तत्व विश्व परिवर्तन का कार्य संपन्न करने के लिए सबसे पहले ವಿಶ್ವ ಪರಿವರ್ತನ ಕಾರ್ಯ ಸಂಪನ್ನ ಆಗಬೇಕು ಅಂತಂದರೆ ಅದಕ್ಕೆ ಎಲ್ಲದಕ್ಕಿಂತ ಮೊದಲು ಏನು ಮಾಡಬೇಕಂತ ಹೇಳಿದ್ರು ಬಾಬಾ? ಸ್ವಯಂನಲ್ಲಿ ಸೆಕೆಂಡ್ ಮೇ ಪರಿವರ್ತನ ಕರ್ನೆ ಕಿ ಶಕ್ತಿ ಅವಶ್ಯಕತಾ ಹೇ. ಒಂದೇ ಸೆಕೆಂಡಿನಲ್ಲೇ ಫಟ್ಟಂತ ಚೇಂಜ್ ಆಗ್ಬೇಕಂತಾರೆ ಬಾಬಾ. ಅಲ್ಲ ಒಳಗೆ ಹೋಗಿ ಸಿಕ್ಕಾಕೊಂಡ್ರೆ ಮತ್ತೆ ಬರೋದು ಲೇಟ್ ಆಗ್ತದೆ. ಇನ್ನೇನು ಬಲಿ ಬೀಳ್ತದೆ ಅಂದರೆ ಪಟ್ನ ಹಿಂಗೆ ಸರ್ಕೋಬೇಕು. ಇಲ್ಲ ನೋಡೋಣ ಅಂತ ಒಳಗೆ ಹೋದ್ರೆ ಹೊಳ್ಳಿ ಬರೋಕ್ಕಾಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಏನಂತಾರೆ? ಸೆಕೆಂಡಿನ ಪರಿವರ್ತನೆಯ ಅವಶ್ಯಕತೆ ಇದೆ. ಸ್ವಯಂ ಕಿ ಪಾವರ್ಫುಲ್ ಸ್ಮೃತಿ और वृत्ति से ವ್ಯಕ್ತಿ ವ ಪ್ರಕೃತಿ ಕೋ ಪರಿವರ್ತನ ಕರ್ಲೋ. ಸ್ವಯಂವನ್ನು ಏನು ಮಾಡ್ಕೊಳ್ಳಿ? ಪವರ್ಫುಲ್ ಮಾಡ್ಕೊಳ್ಳಿ. ಶಕ್ತಿಶಾಲಿಯ ಸ್ಮೃತಿಯಿಂದ, ವೃತ್ತಿಯಿಂದ ವ್ಯಕ್ತಿ ಮತ್ತು ಪ್ರಕೃತಿಯನ್ನು ಏನು ಮಾಡಬೇಕಾಗಿದೆ? ಪರಿವರ್ತನೆ ಮಾಡಬೇಕಾಗಿದೆ. सेकंड पॉइंट, सर्व प्राप्तियों का आधार
ಎಲ್ಲ ಪ್ರಾಪ್ತಿಗಳ ಆಧಾರ ಏನಾಗಿದೆ? ಏನು ಹೇಳಿದ್ರು ಬಾಬಾ? ಇವತ್ತು ಇಡೀ ಮುರಳಿ ಒಂದೇ ಒಂದು ಶಬ್ದದ ಮೇಲೆ, ಯಾವುದು? ಪರಿವರ್ತನ್. ಪರಿವರ್ತನ್ ಶಕ್ತಿ ಹೇ. ಎಲ್ಲ ಪ್ರಾಪ್ತಿಗಳ ಆಧಾರ ಏನಾಗಿದೆ? ಪರಿವರ್ತನ ಶಕ್ತಿ ಮೇಲೆ ನಿಂತಿದೆ. परिवर्तन करने की शक्ति सर्वशक्तिवान बाप और सर्वश्रेष्ठ आत्माओं के समीप जाने का साधन बन जाती है. ಈ ಒಂದು ಶಕ್ತಿ, ಯಾವ ಒಂದು ಶಕ್ತಿ? ಪರಿವರ್ತನ ಶಕ್ತಿಯಿಂದ ಎಲ್ಲ ಪ್ರಾಪ್ತಿಗಳಾಗ್ತವೆ. ಸರ್ವಶಕ್ತಿವಾನ್ ತಂದೆಯ ಸಮೀಪ ಹೋಗ್ತೀವಿ. ಎಲ್ಲ ಆತ್ಮಗಳ, ಸರ್ವಶ್ರೇಷ್ಠ ಆತ್ಮಗಳ ಸಮೀಪನೂ ಹೋಗ್ತೀವಿ. ಇದರಿಂದ ಆ ಸಾಧನ ಯಾವುದು? ಪರಿವರ್ತನ ಸಾಧನ. ಅಚ್ಛಾ, ಓಂ ಶಾಂತಿ.